ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಮುಗಿಯುತ್ತಲೇ ಇಲ್ಲ ಪಾಠ್ಯ ಪುಸ್ತಕ ವಿವಾದ. ಮೊನ್ನೆ ಬಸವಣ್ಣ, ಇಂದು ಅಂಬೇಡ್ಕರ್. ಸಂವಿಧಾನ ಶಿಲ್ಪಿ ಬಿರುದು ಕಟ್. ದೊಡ್ಡದಾಗತ್ತಾ ಪಾಠ್ಯ ಫೈಟ್. ರೋಹಿತ್ ಚಕ್ರತೀರ್ಥ ವಿರುದ್ಧ ಕಾಂಗ್ರೆಸ್ ಗರಂ. ಟಾರ್ಗೆಟ್ ಆದ್ರ ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ. ಟೋಲ್ ಕಿಟ್ ಮಾಡಿ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದ ರೋಹಿತ್. ವಿವಾದಕ್ಕೆ ಜಾತಿ ಎಂಟ್ರಿ. ಸರ್ಕಾರಕ್ಕೆ ತಲೆನೋವಾಗುತ್ತಾ ಪಠ್ಯ ಫೈಟ್? ಇದುವೇ ಈ ಹೊತ್ತಿನ ಫೋಕಸ್ 18. ಪಠ್ಯ ಫೈಟ್, ಟಾರ್ಗೆಟ್ ಫಿಕ್ಸ್. ಮುಗಿಲೆತ್ತ ಟೆಕ್ಸ್ಟ್ ಬುಕ್ ವಿವಾದ. ಅಂಬೇಡ್ಕರ್ಗೆ ಅವಮಾನ. ಸರ್ಕಾರಕ್ಕೆ ಸಿದ್ದು ಗುದ್ದು. ಪರಿಷ್ಕೃತ ಪುಸ್ತಕ ರದ್ದಾಗುತ್ತಾ? ಎಲ್ಲ ಜನರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಸಾಹಿತಿಗಳು ವಿರೋಧ ಮಾಡ್ತಾ ಇದ್ದಾರೆ, ಬೇರೆ ರಾಜಕಾರಣಿಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಆದ್ರ ಚಕ್ರತೀರ್ಥ. ಪ್ರಕರಣಕ್ಕೆ ಜಾತಿ ಎಂಟ್ರಿ. ನನ್ನ ಒಂದು ನೆಲೆಯಿಂದ ಯಾಕೆ ಬ್ರಾಹ್ಮಣರನ್ನ ಇವರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ. ಒಂದು ವಿವಾದ ಮುಗಿದ ನಂತರ ಮತ್ತೊಂದು ಮುಗಿದ ನಂತರ ಮಗದೊಂದು. ರಾಜ್ಯ ಕೆಲವು ತಿಂಗಳುಗಳಿಂದ ಹೀಗೆ ಅನೇಕ ವಿವಾದಗಳನ್ನ, ಗಲಾಟೆ ಗದ್ದಲಗಳನ್ನ ನೋಡ್ತಾನೆ ಬಂದಿದೆ. ಹಿಜಾಬ್ನಿಂದ ಶುರುವಾದ ವಿವಾದ, ಆನಂತರ ಹಲಾಲ್, ಜಟ್ಕಾ, ವ್ಯಾಪಾರ ವಿಚಾರ, ಮಂದಿರ, ಮಸೀದಿ, ಹೀಗೆ ದಿನಕ್ಕೊಂದು ದಂಗಲ್ ನಡೀತಾನೆ ಬಂದಿವೆ. ಇವುಗಳ ನಡುವೆಯೇ ರಾಜ್ಯದಲ್ಲಿ ಪಠ್ಯ ಪುಸ್ತಕ ವಿವಾದ ಸಹ ಶುರುವಾಗಿದ್ದು, ಇದು ದಿನಕ್ಕೊಂದು ರೂಪ ಪಡೆದುಕೊಳ್ಳುತ್ತಾ ಮುಂದೆ ಸಾಗ್ತಿದೆ. ಸದ್ಯ ಪಠ್ಯ ಪುಸ್ತಕ ಪರಿಷ್ಕರಣೆ ಮುಕ್ತಾಯವಾಗಿದ್ದು, ರೋಹಿತ್ ಚಕ್ರತೀರ್ಥ ನೇತೃತ್ವದ ಸಮಿತಿಯನ್ನ ವಿಸರ್ಜನೆ ಮಾಡಲಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಆದರೂ ಸಹ ವಿವಾದ ಮಾತ್ರ ತಣ್ಣಗಾಗಿಲ್ಲ. ಪರಿಷ್ಕೃತ ಹೊಸ ಪುಸ್ತಕದಲ್ಲಿ ಹಲವು ವಿಚಾರಗಳನ್ನ ಕೈಬಿಡಲಾಗಿದೆ. ಗೌರವಾನ್ವಿತ ವ್ಯಕ್ತಿಗಳಿಗೆ ಅವಮಾನ ಮಾಡಲಾಗಿದೆ ಅಂತ ಪ್ರತಿದಿನ ವಿವಾದಗಳು ತೆರೆ ಮೇಲೆ ಬರ್ತಿವೆ. ಸದ್ಯ ಇದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದು, ಸಮರ್ಥನೆ ಮಾಡಿಕೊಳ್ಳಲು ಸರ್ಕಾರ ಕಷ್ಟಪಡುವಂತೆ ಆಗಿದೆ. ಎಷ್ಟು ದಿನ ಬಸವಣ್ಣನವರ ಕೆಲವು ವಿಚಾರಗಳನ್ನ ಕೈಬಿಡಲಾಗಿದೆ. ಬಸವಣ್ಣನವರಿಗೆ ಅವಮಾನ ಮಾಡಲಾಗಿದೆ, ಕುವೆಂಪು ಅವರನ್ನ ಅವಮಾನಿಸಲಾಗಿದೆ ಅಂತ ಗಲಾಟೆ ನಡೀತಾ ಇತ್ತು. ಆದರೆ ಈಗ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಲಾಗಿದೆ ಅನ್ನೋ ಕೂಗು ಕೇಳಿ ಬಂದಿದೆ. ರೋಹಿತ್ ಚಕ್ರತೀರ್ಥ ಸಮಿತಿ ಪರಿಷ್ಕರಣೆ ಮಾಡಲಾದ ಪುಸ್ತಕದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಕೆಲ ಮಾಹಿತಿ ತೆಗೆದುಹಾಕಲಾಗಿದೆ. ಅವರಿಗೆ ಇದ್ದ ಸಂವಿಧಾನ ಶಿಲ್ಪಿ ಹೆಸರನ್ನೇ ಕೈಬಿಡಲಾಗಿದೆ ಅಂತ ಈಗ ಕೆಲವರು ಗರಂ ಆಗಿದ್ದಾರೆ. ಬರಗೂರು ರಾಮಚಂದ್ರಪ್ಪ ಅವರ ಈ ಹಿಂದಿನ ಪಠ್ಯದಲ್ಲಿ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು. ಕರಡು ಸಮಿತಿಯಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದ್ದರಿಂದ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೆಯಲಾಗುತ್ತದೆ ಅಂತ ಹೇಳಲಾಗಿತ್ತು. ಆದರೆ ರೋಹಿತ್ ಚಕ್ರತೀರ್ಥ ಪರಿಷ್ಕರಣೆಯಲ್ಲಿ ಸಂವಿಧಾನ ಶಿಲ್ಪಿ ಅನ್ನೋದನ್ನ ಕೈಬಿಡಲಾಗಿದೆ. ಅಲ್ಲದೆ ಅಂಬೇಡ್ಕರ್ ಅವರ ಬಗ್ಗೆ ಕೆಲವು ವಿಚಾರಗಳನ್ನು ತೆಗೆಯಲಾಗಿದೆ. ಇದಕ್ಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು, ರೋಹಿತ್ ಚಕ್ರತೀರ್ಥ ವಿರುದ್ಧ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಷ್ಕೃತ ಪಠ್ಯದಲ್ಲಿ ಬಸವಣ್ಣ, ಅಂಬೇಡ್ಕರ್, ಸಾವಿತ್ರಿಬಾಯಿ ಫುಲೆ, ನಾರಾಯಣಗುರು, ಕುವೆಂಪು ಸೇರಿದಂತೆ ಹಲವು ಮಹನೀಯ ವ್ಯಕ್ತಿತ್ವವನ್ನು ಕಡೆಗಣಿಸಲಾಗಿದೆಯಂತೆ. 6ನೇ ತರಗತಿಯಲ್ಲಿ ಚನ್ನಣ್ಣ ವಾಲೇಕರ್ ಅವರು ಅಂಬೇಡ್ಕರ್ ಬಗ್ಗೆ ಬರೆದ ನೀ ಹೋದ ಮರುದಿನ ಎಂಬ ಕವಿತೆಯನ್ನ ತೆಗೆದಿದ್ದಾರೆ. 7ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಸಮಾಜ ಸುಧಾರಕ ಬಗ್ಗೆ ಇದೆ. ಅದರಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಮಾಹಿತಿ ಇದೆ. ಆದರೆ ಈಗ ಅವೆಲ್ಲವನ್ನೂ ಬದಲಾವಣೆ ಮಾಡಲಾಗಿದೆಯಂತೆ. ಈ ಹಿಂದೆ ಪಠ್ಯ ಪುಸ್ತಕದಲ್ಲಿ ಅಂಬೇಡ್ಕರ್ ಅವರ ತಂದೆ ತಾಯಿ ಹುಟ್ಟಿದ ಸ್ಥಳ, ದಿನಾಂಕ, ಹೆಸರುಗಳಿದ್ದವು. ಆದರೆ ಅವೆಲ್ಲವನ್ನೂ ಚಕ್ರತೀರ್ಥ ಸಮಿತಿ ತೆಗೆದುಹಾಕಿದೆಯಂತೆ. ಇದಕ್ಕೆ ಈಗ ರಾಜ್ಯದ ದಲಿತ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ಇದು ಅತ್ಯಂತ ಹೇಯ ಕೃತ್ಯ. ಸರ್ಕಾರ ಕೂಡಲೇ ಪಠ್ಯ ವಾಪಸ್ ಪಡೆಯಲೇಬೇಕು. ಓರ್ವ ರೋಗಿಷ್ಠನನ್ನ ನೇಮಕ ಮಾಡಿ ಪಠ್ಯ ಪರಿಷ್ಕರಣೆ ಮಾಡಿ ಸರ್ಕಾರ ತಪ್ಪು ಮಾಡಿದೆ. ಬರಗೂರು ರಾಮಚಂದ್ರಪ್ಪ ನೇತೃತ್ವದ ಸಮಿತಿ ಸಂವಿಧಾನ ಶಿಲ್ಪಿ ಅಂತ ಉಳಿಸಿಕೊಂಡಿತ್ತು. ಅದನ್ನ ಕಿತ್ತು ಹಾಕಿ ಪ್ರಾಮಾಣೀಕರಣ ಮಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿ ಭೇಟಿಯಾಗಿ ಎಚ್ಚರಿಕೆ ಕೊಡ್ತೇವೆ, ಅದಕ್ಕೂ ಬಗ್ಗದೆ ಮಕ್ಕಳಿಗೆ ಪುಸ್ತಕ ಓದಲು ಕೊಟ್ರೆ ಚಳವಳಿ ಮಾಡಲಿದ್ದೇವೆ ಅಂತ ದಲಿತ ಸಂಘಟನೆ ಎಚ್ಚರಿಕೆ ಕೊಟ್ಟಿದೆ.
ಹಲವು ಸಮುದಾಯಗಳನ್ನು ಒಳಗೊಳ್ಳುವ ರೀತಿಯಲ್ಲಿ ಒಂದು ಸಾಮಾಜಿಕ ವಾತಾವರಣವನ್ನು ನಿರ್ಮಾಣ ಮಾಡುವ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ಬರಗೂರವರ ಪಠ್ಯ ಇತ್ತು. ಅದನ್ನೆಲ್ಲ ತೆಗೆದು ಇವರು ವೈದಿಕ ಶಾಹಿಗಳ ಮತ್ತು ಈ ಬ್ರಾಹ್ಮಣೀಕರಣವನ್ನು ಪಠ್ಯಗಳನ್ನು ಮಾಡ್ತಾರಲ್ಲ, ಇದು ನಿಜಕ್ಕೂ ಇದು ಯೋಗ್ಯರು ಮಾಡೋ ಕೆಲಸ ಅಲ್ಲ. ಇದು ಯೋಗ್ಯರು ಮಾಡೋ ಕೆಲಸ ಅಲ್ಲ. ಅದರಿಂದ ಟೋಟಲಿ ಈ ಪಠ್ಯ ಪುಸ್ತಕದ ಪರಿಷ್ಕರಣೆನ ಅದನ್ನೇ ರದ್ದು ಮಾಡಬೇಕು ಅಂತ ನಾನು ಹೇಳ್ತೀನಿ. ಮಕ್ಕಳ ಮನಸ್ಸನ್ನು ವಿಷಪೂರಿತವಾಗಿ ಮಾಡುವಂತಹ ಮನಸ್ಥಿತಿ ಈ ಬ್ರಾಹ್ಮಣ್ಯದ ಮೆದುಳಲ್ಲಿ ತುಂಬಿಕೊಂಡಿದೆ. ಅದರಿಂದ ಒಳ್ಳೆಯದನ್ನು ಬಯಸೋಕ್ಕಾಗೋದಿಲ್ಲ. ನಾವು ಟೋಟಲಿ ಅದನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ನಾನು ಎಷ್ಟು ಆರೋಪಗಳು ಬಂದರೂ, ಎಷ್ಟು ವಿವಾದಗಳು ಆದರೂ ಸರ್ಕಾರ ಮಾತ್ರ ರೋಹಿತ್ ಚಕ್ರತೀರ್ಥ ಸಮಿತಿಯನ್ನ ಸಮರ್ಥಿಸಿಕೊಳ್ತಾನೆ ಬಂದಿದೆ. ಒಮ್ಮೆ ಸಿಎಂ ಬೊಮ್ಮಾಯಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು, ಆದರೆ ನಂತರ ಸಮರ್ಥನೆ ದಾರಿಯನ್ನೇ ಹಿಡಿದಿದ್ದಾರೆ. ಇನ್ನು ಶಿಕ್ಷಣ ಸಚಿವ BC ನಾಗೇಶ್ ಅಂತೂ ಪ್ರತಿ ಸಂದರ್ಭದಲ್ಲೂ ಪಠ್ಯ ಪರಿಷ್ಕರಣೆಯನ್ನ ಸಮರ್ಥನೆ ಮಾಡಿಕೊಳ್ತಾನೆ ಬಂದಿದ್ರು. ಅಲ್ಲದೆ ಸ್ವಾಮೀಜಿಗಳು ಬೇಸರ ವ್ಯಕ್ತಪಡಿಸಿದಾಗಲೂ ಸ್ವಾಮೀಜಿಗಳ ಮನವೊಲಿಕೆಗೆ ಪ್ರಯತ್ನಿಸಿದ್ರು. ಇಷ್ಟೆಲ್ಲ ಮಾಡಿದ್ರೂ ವಿವಾದ ತಣ್ಣಗಾಗಿಲ್ಲ, ಬದಲಾಗಿ ದೊಡ್ಡದಾಗುತ್ತಲೇ ಇದೆ. ಇವಾಗಂತೂ ಅಂಬೇಡ್ಕರ್ ವಿಚಾರ ಮುನ್ನೆಲೆಗೆ ಬಂದಿರೋದ್ರಿಂದ ವಿವಾದಕ್ಕೆ ಮತ್ತಷ್ಟು ಬೆಂಕಿ ಹೊತ್ತುಕೊಳ್ಳುವ ಲಕ್ಷಣಗಳು ಗೋಚರಿಸಿವೆ. ಹಿಂದಿನಿಂದಲೂ ಕಾಂಗ್ರೆಸ್ ಈ ಸಮಿತಿಯನ್ನ ವಿರೋಧಿಸುತ್ತಲೇ ಬಂದಿತ್ತು, ಸರ್ಕಾರದ ನಿರ್ಧಾರವನ್ನ ಖಂಡಿಸಿತ್ತು, ಪಠ್ಯ ಪರಿಷ್ಕರಣೆಯ ಲೋಪಗಳ ಬಗ್ಗೆ ಮಾತನಾಡಿತ್ತು. ಆಗೆಲ್ಲ ಸರ್ಕಾರ ಕಾಂಗ್ರೆಸ್ಗೆ ತಿರುಗೇಟು ನೀಡಿತ್ತು. ಆದರೆ ಈಗ ಅಂಬೇಡ್ಕರ್ ವಿಚಾರದಲ್ಲಿ ಸರ್ಕಾರ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಹೌದು, ಈಗಾಗಲೇ ಅಂಬೇಡ್ಕರ್ ಬಗ್ಗೆ ಪಠ್ಯದಲ್ಲಿ ಬದಲಾವಣೆ ಮಾಡಿರುವ ವಿಚಾರಕ್ಕೆ ಕಾಂಗ್ರೆಸ್ ತಿರುಗಿ ಬಿದ್ದಿದೆ. DK ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಚಕ್ರತೀರ್ಥ ಮತ್ತು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪರಿಷ್ಕರಣೆಯಾದ ಪಠ್ಯವನ್ನ ರದ್ದು ಮಾಡಿ ನಾಡಗೀತೆಗೆ ಅಪಮಾನ ಮಾಡಿದ ರೋಹಿತ್ ಚಕ್ರತೀರ್ಥನನ್ನ ಬಂಧಿಸಿ ಅಂತ ಸಾರ್ವಜನಿಕ ವಲಯದಿಂದ ಬಲವಾದ ವಿರೋಧ ವ್ಯಕ್ತವಾಗಿತ್ತು. ಆದರೂ ಸಹ ಹಿಂದೂ ಭಾವನೆಗೆ ಧಕ್ಕೆ ಆಗಿದ್ದಕ್ಕೆ ಪಠ್ಯ ಪರಿಷ್ಕರಣೆ ಮಾಡಲಾಗಿದೆ ಅಂತ ಶಿಕ್ಷಣ ಸಚಿವ BC ನಾಗೇಶ್ ಸಮರ್ಥನೆ ಮಾಡಿಕೊಂಡಿದ್ರು. ಈ ಸಮರ್ಥನೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತೀವ್ರವಾಗಿ ಟೀಕಿಸಿದ್ದು, ಬಸವಣ್ಣ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ತ್ಯಜಿಸಿದ್ದಕ್ಕೆ ಪಠ್ಯದಲ್ಲಿ ಅವರನ್ನ ನಿರ್ಲಕ್ಷಿಸಲಾಯಿತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಸಿದ್ದು, ಹಿಂದೂ ಭಾವನೆಗೆ ಧಕ್ಕೆ ಆಗಿದ್ದಕ್ಕೆ ಪಠ್ಯ ಪರಿಷ್ಕರಣೆ ಮಾಡಲಾಗಿದೆ ಅಂತ ಶಿಕ್ಷಣ ಸಚಿವ BC ನಾಗೇಶ್ ಅಸಲಿ ಕಾರಣವನ್ನ ಬಹಿರಂಗಪಡಿಸಿದ್ದಾರೆ. ಈ ಹಿಂದೂಗಳು ಯಾರು ಎನ್ನುವುದನ್ನ ಸನ್ಮಾನ್ಯ ಸಚಿವರು ಬಹಿರಂಗಪಡಿಸಿ ಯಾವುದರಿಂದ ಯಾರ ಭಾವನೆಗೆ ಧಕ್ಕೆ ಆಗಿದೆ ಎನ್ನುವುದನ್ನ ಸ್ಪಷ್ಟಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನ ತ್ಯಜಿಸಿದ ಕಾರಣಕ್ಕೆ ಅವರನ್ನ ನಿರ್ಲಕ್ಷಿಸಲಾಯಿತೆ, ಅವಮಾನ ಮಾಡಲಾಯಿತೆ. ನಾರಾಯಣ ಗುರು, ಪೆರಿಯಾರ್, ಕುವೆಂಪು ಅವರು ಹಿಂದೂ ಧರ್ಮದ ದೋಷಗಳನ್ನ ಎತ್ತಿ ತೋರಿಸಿದ್ದಕ್ಕಾಗಿ ನಿರ್ಲಕ್ಷ್ಯ ಮಾಡಲಾಯಿತೆ. ಹಾಗೆಂದು ಹೇಳಬೇಡಿ BC ನಾಗೇಶ್ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ವಿಕೃತ ಮನಸ್ಸಿನ ಕಿಡಿಗೇಡಿ ಅಧ್ಯಕ್ಷ ತಯಾರಿಸಿರುವ ಪರಿಷ್ಕೃತ ಪಠ್ಯದಿಂದ ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ಮಾತ್ರವಲ್ಲ, ರಾಜ್ಯದ 6.5 ಕೋಟಿ ಕನ್ನಡಿಗರ ಮನಸ್ಸಿಗೆ ಘಾಸಿಯಾಗಿದೆ. ಕನ್ನಡಿಗರ ಸಹನೆಯನ್ನ ಪರೀಕ್ಷಿಸಲು ಹೋಗಬೇಡಿ, ಮೊದಲು ಈ ಪರಿಷ್ಕೃತ ಪಠ್ಯವನ್ನ ಕಸದ ಬುಟ್ಟಿಗೆ ಎಸೀರಿ ಅಂತ ಕಿಡಿಕಾರಿದ್ದಾರೆ. ಜೊತೆಗೆ ಅಂಬೇಡ್ಕರ್ ವಿಚಾರ ತೆಗೆದಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಈ ಹೊಸ ಪರಿಷ್ಕರಣೆಯನ್ನ ಕೈ ಬಿಡಬೇಕು, ಹಳೆ ಪಠ್ಯವನ್ನೇ ಮುಂದುವರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಜನರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ, ಸಾಹಿತಿಗಳು ವಿರೋಧ ಮಾಡ್ತಾ ಇದ್ದಾರೆ, ಬೇರೆ ರಾಜಕಾರಣಿಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಇಷ್ಟಾದರೂ ಮೊಂಡಾಟ ಮಾಡಿದ್ರೆ ಈ ಸರ್ಕಾರ ಜನ ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಮಕ್ಕಳಿಗೆ ಜ್ಞಾನ ವಿಕಾಸ ಆಗ್ತಕ್ಕಂಥ, ವೈಚಾರಿಕತೆ ಬೆಳೀತಕ್ಕಂಥ ಕಲಿಸ್ಬೇಕು ಚರಿತ್ರೆನ. ಆದರೆ ಯಾರು ಹುತಾತ್ಮರಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ, ಅಂಥವ್ರನ್ನ ತಿಳಿಸ್ತಕ್ಕಂಥದ್ದು, ಅದರಿಂದ ಸ್ಫೂರ್ತಿ ಪಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ಹೆಗ್ಡೆವಾರ್ ಅವ್ರ ಭಾಷಣ ಯಾರಿಗೆ ಬೇಕಪ್ಪ? ಹೆಗ್ಡೆವ್ರ ಭಾಷಣ ಏನು? ಎಡ್ಗೆವಾರ್ ಭಾಷಣ ಯಾರಿಗೆ ಮಾಡಿರೋದು? ಅವರು RSSನವರು ಮಾಡಿರೋದು. ಅದು ಬೇಕಾದು RSSನವರು ಮಾಡಿರೋ ಭಾಷಣ ಬೇಕಾ? ಸೊ ಅದೇನು ಅಗತ್ಯ ಇಲ್ಲ. ನೋಡಪ್ಪ, ನನ್ನ ಪ್ರಕಾರ ಈ ಪರಿಷ್ಕರಣೆ ಮಾಡಿರ್ತಕ್ಕಂಥ ಪಠ್ಯವನ್ನು ಕೈ ಬಿಡಬೇಕು.
ಇನ್ನು ತಮ್ಮ ಮೇಲೆ ಎಷ್ಟೇ ಆರೋಪಗಳು ಬಂದರೂ ಹೋರಾಟಗಳು ನಡೆದರೂ ರೋಹಿತ್ ಚಕ್ರತೀರ್ಥ ಮಾತ್ರ ಯಾವುದಕ್ಕೂ ಕೇರ್ ಮಾಡ್ತಾನೇ ಇಲ್ಲ. ಆರೋಪಗಳಿಗೆ ತಿರುಗೇಟು ಕೊಡ್ತಾ ತಮ್ಮ ಕೆಲಸವನ್ನ ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನ ಎಲ್ಲಾ ನಾಯಕರು ತಿರುಗಿ ಬೀಳ್ತಿದ್ದಂತೆ ರೋಹಿತ್ ಚಕ್ರತೀರ್ಥ ನನ್ನನ್ನ ಟಾರ್ಗೆಟ್ ಮಾಡಲಾಗಿದೆ, ಟೂಲ್ ಕಿಟ್ ಮಾಡಿಕೊಂಡು ಎಲ್ಲರೂ ನನ್ನ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಪರಿಷ್ಕೃತ ಪಠ್ಯದಲ್ಲಿ ಯಾವುದೇ ಅನುಮಾನಗಳಿದ್ದರೆ ಚರ್ಚಿಸಲು ನಾನು ಸಿದ್ಧ. ಆದರೆ ಅದನ್ನ ಬಿಟ್ಟು ಇಲ್ಲಸಲ್ಲದ ಆರೋಪಗಳನ್ನ ನನ್ನ ಮೇಲೆ ಹೊರಿಸಲಾಗ್ತಿದೆ. ಒಂದು ಕಡೆ ನಾನು ಬ್ರಾಹ್ಮಣ ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಭಾವನೆ ಬರ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಆ ಮೂಲಕ ಈಗ ಪಠ್ಯ ಫೈಟ್ನಲ್ಲಿ ಜಾತಿ ವಿಚಾರವೂ ಪ್ರಸ್ತಾಪವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚಕ್ರತೀರ್ಥ ಟೀಮ್ ಪರ ಬ್ರಾಹ್ಮಣ ಸಮುದಾಯ ನಿಂತರೂ ಆಶ್ಚರ್ಯ ಪಡಬೇಕಿಲ್ಲ. 2-3 ವಾರಗಳಿಂದಲೂ ನಾನು ಹೇಳ್ತಾ ಇರೋದು ಕಂಟೆಂಟ್ ವಿಚಾರದಲ್ಲಿ ಚರ್ಚೆ ಮಾಡೋಣ. ಇದು ಹೋಗ್ತಾ ಇಲ್ಲ. ಇವತ್ತು ಕುವೆಂಪು ಅವರನ್ನು ತರ್ತಾರೆ, ಒಕ್ಕಲಿಗರನ್ನು ತರ್ತಾರೆ, ಲಿಂಗಾಯತರನ್ನು ತರ್ತಾರೆ, ಬಸವಣ್ಣನವರನ್ನು ತರ್ತಾರೆ, ನಾರಾಯಣ ಗುರುಗಳ ವಿಚಾರವನ್ನು ತರ್ತಾರೆ, ಇನ್ಯಾವುದೋ ಒಂದು ಸಮುದಾಯವನ್ನು ತರ್ತಾರೆ. ಪ್ರತಿಯೊಂದರಲ್ಲೂ ಕೂಡ ಇವರು ಸಮುದಾಯ, ಜಾತಿ, ಧರ್ಮ, ಪಂಥ ಇತ್ಯಾದಿಗಳನ್ನೇ ವಿಚಾರಕ್ಕೆ ತರ್ತಾ ಇದ್ದಾರೆ. ಬಿಟ್ರೆ ಕಂಟೆಂಟ್ ವಿಚಾರದಲ್ಲಿ ನೋಡಿ ಇವರು ಹೀಗೆ ಹಾಕಿದ್ರು, ಹೀಗಿತ್ತು. ನಾನು ಯಾವತ್ತೂ ಕೂಡ ಬ್ರಾಹ್ಮಣರ ಪರವಾಗಿ ನಾನು ಮಾತಾಡಿದವನಲ್ಲ, ಬ್ರಾಹ್ಮಣ ವಿರುದ್ಧವಾಗಿಯೂ ಮಾತಾಡಿದವನಲ್ಲ, ಅಥವಾ ನಾನು ಬ್ರಾಹ್ಮಣ ಅಂತ ಹೇಳಿ ನನಗೆ ಸಿಂಪತಿ ಬೇಕು ಅಂತಲೂ ಹೇಳಿದವನಲ್ಲ. ಆದರೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ನನ್ನ ಒಂದು ನೆಲೆಯಿಂದ ಯಾಕೆ ಬ್ರಾಹ್ಮಣರನ್ನ ಇವರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ. ಪಠ್ಯ ಪುಸ್ತಕ ವಿಚಾರದಲ್ಲಿ ಸಿದ್ದು ನಂತರ ಡಿಕೆಶಿ ಫೈರ್. ಕಾಂಗ್ರೆಸ್ ನಾಯಕರು ಟೂಲ್ ಕಿಟ್ ಫೈಟ್ ಮಾಡ್ತಿದ್ದಾರಾ? ರಾಜ್ಯದಲ್ಲಿ ಪಠ್ಯ ಪುಸ್ತಕ ವಾರ್ ದಿನೇ ದಿನೇ ದೊಡ್ಡದಾಗ್ತಿದ್ದು, ಒಂದು ವರ್ಗದ ಜನ ಮಾತ್ರವಲ್ಲದೆ ವಿರೋಧ ಪಕ್ಷ ಕಾಂಗ್ರೆಸ್ ನಾಯಕರು ಈ ಪಠ್ಯ ಪುಸ್ತಕ ಪರಿಷ್ಕರಣೆಯನ್ನ ವಿರೋಧಿಸ್ತಾ ಇದ್ದಾರೆ. ಪರಿಷ್ಕರಣೆ ಸಮಿತಿಯಲ್ಲಿ ಇರುವವರಿಗೆ ಅರ್ಹತೆ ಇಲ್ಲ. RSS ನವರನ್ನ ತಂದು ಕೂರಿಸಿದ್ದಾರೆ. ಮಕ್ಕಳಿಗೆ RSS ನಾಯಕರನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿತ್ತು. ಹಿಂದೆ ಹೆಗಡೆವಾರ್ ಭಾಷಣದ ಪಠ್ಯ ಸೇರಿಸಿದಾಗಲೇ ಸಿದ್ದರಾಮಯ್ಯ ಸೇರಿ ಹಲವು ನಾಯಕರು ಗರಂ ಆಗಿದ್ರು. ಹೆಗಡೆವಾರ್ ಏನು ಸಾಧನೆ ಮಾಡಿದ್ದಾರೆ ಅಂತ ಅವರ ಪಾಠ ಓದಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಆನಂತರ ಬಸವಣ್ಣ ಸೇರಿ ಸಮಾಜ ಸುಧಾರಕರ ಪಾಠಗಳನ್ನ ಕೈಬಿಡಲಾಗಿದೆ ಅಂತ ಜೋರು ಮಾಡಿತ್ತು. ಇದರ ಜೊತೆಗೆ ಕುವೆಂಪು ಅವರ ನಾಡಗೀತೆಗೆ ಅವಮಾನ ಮಾಡಲಾಗಿದೆ ಅನ್ನೋ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದು ಸಹ ಕಾಂಗ್ರೆಸ್ ನಾಯಕರೇ. ಹಾಗಾಗಿ ಕಾಂಗ್ರೆಸ್ ಬೇಕೆಂತಲೇ ನನ್ನನ್ನ ಟಾರ್ಗೆಟ್ ಮಾಡ್ತಿದೆ, ನನ್ನ ಮೇಲೆ ಹೋರಾಟಕ್ಕೆ ಕಾಂಗ್ರೆಸ್ ಟೂಲ್ ಕಿಟ್ ರೆಡಿ ಮಾಡಿದೆ ಅಂತ ರೋಹಿತ್ ಆರೋಪಿಸಿದ್ದಾರೆ. ಈಗ ಬಿಜೆಪಿ ನಾಯಕರು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು ಮಾತ್ರ ಈ ಪಠ್ಯವನ್ನ ರಾಜ್ಯದ ಜನತೆ ವಿರೋಧಿಸ್ತಾ ಇದ್ದಾರೆ. ನಾವು ಅವರ ಜೊತೆ ಇದ್ದೇವೆ ಅಂತ ಹೇಳ್ಕೊಳ್ತಾ ಇದೆ. ಶಿಕ್ಷಣ ಸಚಿವ ನಾಗೇಶ್ ಹೇಳಿಕೆಗೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸಹ ರೋಹಿತ್ ಚಕ್ರತೀರ್ಥ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಠ್ಯಕ್ರಮದಲ್ಲಿ ಎಸ್ಟಿ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಸರಿಯಾದ ಗೌರವ ಕೊಟ್ಟಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷರು ತಮ್ಮದೇ ದಾಟಿಯಲ್ಲಿ ಚಾಟಿ ಏಟು ಕೊಟ್ಟಿದ್ದಾರೆ. ನಮ್ಮ ಭಾರತ ನಿಂತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ. ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಇರುವಷ್ಟು ಯಾರದ್ದೂ ಇಲ್ಲ. ಎಲ್ಲ ಹಕ್ಕು ಕೊಟ್ಟಿರೋದು ನಮ್ಮ ಸಂವಿಧಾನದಲ್ಲಿ. ಒಬ್ಬ ಶ್ರೇಷ್ಠ ನಾಯಕ ಅಂತ ಇಡೀ ದೇಶ ಕಳೆದ 75 ವರ್ಷದಿಂದ ಒಪ್ಪಿದೆ. ನಮ್ಮ ಸಂವಿಧಾನವನ್ನ ಹೊರದೇಶದವರು ಮೆಚ್ಚಿದ್ದಾರೆ. ಇಂತಹ ವ್ಯಕ್ತಿಯ ಗೌರವ ಕುಂದಿಸುವ ಕೆಲಸವನ್ನ ಈಗ ಪಠ್ಯದಲ್ಲಿ ಮಾಡಲಾಗಿದೆ. ರೋಹಿತ್ ಚಕ್ರತೀರ್ಥ ಬಗ್ಗೆ ಮಾತನಾಡೋದರಲ್ಲಿ ಅರ್ಥವಿಲ್ಲ. ಈ ಸರ್ಕಾರ ಬೇಜವಾಬ್ದಾರಿ ಸರ್ಕಾರ. ಈಗ ಬಿಜೆಪಿ ಮುಖವಾಡ ಬಯಲಾಗಿದೆ ಅಂತ ಡಿಕೆಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಮನಸ್ಸಿಗೆ ಕುವೆಂಪು ಇರ್ಬೋದು, ಬುದ್ಧ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತು ನಾರಾಯಣ ಗುರು ವಿಚಾರ ಇರ್ಬೋದು, ಎಲ್ಲನ್ನೂ ಕೂಡ ಅವ್ರಿಗೆ ಏನು ಒಂದು ಭಾವನೆಯಿಂದ ಗೌರವದಿಂದ ಕಾಣ್ತಾ ಇದ್ದಾರೆ. ನಾವು ಅವ್ರನ್ನ ಸಾಮಾನ್ಯ ಒಂದು ವರ್ಗಕ್ಕೆ ಸೇರಿದವರು ಅಂತ ಶ್ರೇಷ್ಠ ವ್ಯಕ್ತಿಗಳ ಸಮಾಜಗಳನ್ನ ಬಹಳ ತುಚ್ಛವಾಗಿ ನೋಡೋದಿದೆಯಲ್ಲ, ಇದು ನಮ್ಮ ಮನಸ್ಸಿಗೆ ಬಹಳ ನೋವುಂಟಾಗಿದೆ. ಹೀಗೆ ಒಂದು ಕಡೆ ಪಠ್ಯದಂಗಲ್ ದೊಡ್ಡದಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಸರ್ಕಾರ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮುನ್ನುಗ್ತಿದೆ. 10ನೇ ತರಗತಿವರೆಗಿನ ಪಠ್ಯಪುಸ್ತಕ ಪರಿಷ್ಕರಣೆ ಕೆಲಸ ಮುಕ್ತಾಯವಾಗಿರೋದ್ರಿಂದ ಅದನ್ನ ವಿಸರ್ಜನೆ ಮಾಡಿದ್ದೇವೆ ಅಂತ ಹೇಳಿದೆ. ಆದರೆ PUC ಪಠ್ಯಪುಸ್ತಕಕ್ಕೆ ಚಕ್ರತೀರ್ಥರನ್ನ ಮುಂದುವರಿಸಲಾಗಿದೆ. ಹಾಗಾಗಿ ಸರ್ಕಾರ ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ಳಬಹುದು ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಲ್ಲದೆ ಈಗ ಪರಿಷ್ಕರಣೆಯಾಗಿರುವ ಪಠ್ಯವನ್ನ ಕೈಬಿಡಬೇಕು. ಮಹಾನ್ ವ್ಯಕ್ತಿಗಳಿಗೆ ಅವಮಾನ ಮಾಡಿದ ರೋಹಿತ್ ಚಕ್ರತೀರ್ಥನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬ ಹೋರಾಟ ಜೋರಾಗಿದೆ.
ಈಗಾಗಲೇ ಶಾಲೆಗಳು ಪ್ರಾರಂಭ ಆಗಿದೆ, ಆದರೆ ಮಕ್ಕಳಿಗೆ ಇನ್ನೂ ಪುಸ್ತಕ ತಲುಪಿಲ್ಲ. ಹಾಗಾದ್ರೆ ರೋಹಿತ್ ಚಕ್ರತೀರ್ಥ ಸಮಿತಿಯ ಪುಸ್ತಕಗಳು ರದ್ದಾಗತ್ತಾ? ಹಳೆ ಪುಸ್ತಕಗಳನ್ನೇ ಮುಂದುವರೆಸಲು ಸರ್ಕಾರ ಚಿಂತನೆ ನಡೆಸಿದ್ಯಾ? ಆ ಎಲ್ಲಾ ವಿಚಾರಗಳನ್ನ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಸಂಪ್ರದಾಯದ ಹೆಸರಲ್ಲಿ ಬಾಣಂತಿ ಹಸುಗೂಸು ಹೊರಕ್ಕೆ, ಅನಿಷ್ಠ ಮೌಢ್ಯತೆ ವಿರುದ್ಧ ನ್ಯೂಸ್ 18 ಕಾಳಜಿ ವರದಿ. ಋತುಮತಿಯಾದ್ರೆ ಬಾಣಂತಿಯರಾಗಿದ್ರೆ ಈ ಒಂದು ಊರಿನ ಹೊರಗಡೆನೆ ಗುಡಿಸಲು ಹಾಕೊಂಡು ಅಲ್ಲೇ ಇರ್ಬೇಕಾಗತ್ತೆ. ನಮಗೆಲ್ಲ ಹಿಂಸೆನೆ ಇರಕ್ ನಮಗೂ ಇಷ್ಟ ಇರಲ್ಲ, ಆದ್ರೆ ದೇವ್ರಿಗೆ ಎದ್ರಕೊಂಡಿದ್ದೀವಿ ಅಷ್ಟೇ. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಹಾಕ್ತಾರಾ? ಎಷ್ಟಾಗ್ತಾರೆ? ಎಷ್ಟಾವ್ರೆ ಅವ್ರಿಗೆ ನಾನು ಇಷ್ಟು ಅಂತ ಹೇಳ್ಬಿಡ್ತೀನಿ, ಅವ್ರು ಅಷ್ಟ ಆಗ್ತಾರೆ. ದಶಕಗಳಿಂದ ಮೌಢ್ಯಾಚರಣೆ ಬಡಿದೆಬ್ಬಿಸಿತು ನ್ಯೂಸ್ 18. ಆಚರಣೆ ರಾಮನಗರ ಜಿಲ್ಲೆಯಲ್ಲಿ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಿದೆ. ಸ್ವಾಮಿ ರಂಗನಾಥ ಸ್ವಾಮಿ ಒಕ್ಕಲು ನಾವು ನಮ್ಮ ಮೂಲ ಬುಡಕಟ್ಟು ವಾಸ ಜನವಾಗಿರೋದ್ರಿಂದ ಇದನ್ನ ನಮ್ಮ ಹಿರಿಕರು ಹಿಂದೆಯಿಂದ ಕೂಡ ನಡ್ಕೊಂಡ್ ಬಂದಿದ್ದಾರೆ. ನಾವು ಅದನ್ನೇ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೋ. ಇನ್ನು ಮುಂದೆ ಗ್ರಾಮಸ್ಥರುಗಳೆಲ್ಲ ಕುಂತ್ಕೊಂಡು ಒಂದು ತೀರ್ಮಾನ ತಗೊಂಡು ಜಸ್ಟ್ ಒಂದೇ 1 ಗಂಟೆ ಅಷ್ಟೇ. ಡಿಜಿಟಲ್ ಯುಗ ಅಂತ ಮಾತಾಡ್ತೀವಿ, ಆದ್ರೆ ಇಂಥ ಯುಗದಲ್ಲೂ ಇದೆಂಥ ಆಚರಣೆ? ದೂರವಾಣಿ ಸಂಪರ್ಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವತ್ತೇ ಇನ್ನು ಕಿವಿ ಬಿದ್ದ ತಕ್ಷಣ ನಾನು ಕಾರ್ಯಪ್ರವೃತ್ತ ಆಗ್ತೀನಿ. ನಮ್ಮ ಇಲಾಖೆಗಳನ್ನು ಕಳಿಸ್ತೀನಿ, ಅಧಿಕಾರಿಗಳನ್ನು ಕಳಿಸ್ತೀನಿ. ಆ ನಿಟ್ಟಿನೊಳಗೆ ಈ ರೀತಿ ಮುಂದೆ ಆಗಲಾರದಂತ ರೀತಿಯೊಳಗೆ ನಾವು ಇಲಾಖೆಯಿಂದ ನಾವು ಕ್ರಮ ತಗೊಳ್ತೀವಿ. ನ್ಯೂಸ್ 18 ಮೆಗಾ ಕವರೇಜ್. ಮನೆಗೆ ವಾಪಸ್ಸಾದ ಬಾಣಂತಿ ಮಗು. ಸೂಚನೆ ಬೆನ್ನಲ್ಲೇ ಗ್ರಾಮಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ವಿಜಯಕುಮಾರ್ ಭೇಟಿ ಕೊಟ್ಟು ಜನರ ಜೊತೆ ಚರ್ಚಿಸಿದ್ದಾರೆ. ಬಾಣಂತಿ ಹಾಗೂ ಮಗುವನ್ನು ಮನೆಗೆ ವಾಪಸ್ ಕರೆತರುವ ಕೆಲಸ ಆಗ್ತಿದೆ. ಮೌಢ್ಯಕ್ಕೆ ಮುಕ್ತಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಅನುಭವ ಮಂಟಪವೋ ಪೀರ್ ಸಾಬ್ ಬಂಗಲೆಯೋ? ಅನುಭವ ಮಂಟಪ ಈಗ ದರ್ಗಾ ಆಗಿದೆಯಾ? ಬಸವಣ್ಣನ ಅನುಭವ ಮಂಟಪಕ್ಕೂ ಕೂಡ ಶಾಕ್ ಇದು. ಮಹಾಮನೆ ಅನುಭವ ಮಂಟಪ ಇದ್ದದ್ದು ಪೀರ್ ಪಾಷ ಅಂತ ಮಾಡ್ಕೊಂಡಾರೆ. ಅನುಭವ ಮಂಟಪವನ್ನು ನಾಶ ಮಾಡಿ ಪೀರ್ ಪಾಷ ದರ್ಗಾ ಕೂಡ ನಿರ್ಮಾಣ ಮಾಡಿದ್ರೆಂಬ ವಿಚಾರ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಿದೆ. ನ್ಯೂಸ್ 18 ಪ್ರತ್ಯಕ್ಷ ವರದಿ. ನ್ಯೂಸ್ 18 ವರದಿಗಾರರ ಮೇಲೆ ಗೂಂಡಾಗಿರಿ. ಹೊರಗಡೆಯಿಂದ ನಾವು ಚಿತ್ರಣ ಮಾಡಿ ಮೇಲ್ಗಡೆ ಕೂತಿದ್ವಿ ಸರ್. 10 ರಿಂದ 15 ಜನ ಇದ್ರು ಸರ್. ಅವರೆಲ್ಲ ಒಳಗಿನಂತ ಬಂದ್ರು ಸರ್. ಅವರೆಲ್ಲ ಮುಸ್ಲಿಂ ಧರ್ಮೀಯರು ಸರ್. ಏನ್ ನಡೀತಾ ಇದೆ ಅಲ್ಲಿ, ವಾಸ್ತವ ಚಿತ್ರಣ ಏನಿದೆ, ಪ್ರತ್ಯಕ್ಷ ವರದಿ ಏನಿದೆ ಅನ್ನುವಂಥದ್ದನ್ನ ತೋರಿಸ್ಲಿಕ್ಕೆ ಹೋಗಿದ್ದೆ ತಪ್ಪ. ನನ್ನನ್ನು ಅಲ್ಲಿಂದ ಈ ಕಡೆ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಬಂದ್ರು ಸರ್. ಟಾರ್ಗೆಟ್ ಮಾಡಿದ್ದಾರೆ ಸರ್ ನನಗೆ. ಸ್ವಾತಂತ್ರ್ಯದ ಮಾತನಾಡ್ತಾರೆ, ಹಕ್ಕಿನ ಬಗ್ಗೆ ಮಾತನಾಡ್ತಾರೆ. ಹಲ್ಲೆಯನ್ನ ಮಾಡೋದಕ್ಕೆ ಯಾರು ಇವರಿಗೆ ರೈಟ್ಸ್ ಕೊಟ್ಟವರು? ಈ ಒಂದು ಗೂಂಡಾಗಳೇನಿದ್ದಾರೆ ನ್ಯೂಸ್ 18 ವರದಿಯನ್ನ ನೋಡಿ ನ್ಯೂಸ್ 18 ವರದಿಗಾರರ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿ ಮತ್ತು ಮೊಬೈಲ್ಗಳನ್ನ ಕಿತ್ತಿಟ್ಕೊಳ್ಳುವಂತ ಪ್ರಯತ್ನ ಮಾಡಿ ಗೂಂಡಾಗಿರಿಯನ್ನ ತೋರಿಸಿದ್ದಾರೆ. ಇವರಿಗೆ ಖಂಡಿತವಾಗ್ಲೂ ಕೂಡ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ಸುದ್ದಿ ಮಾಡೋದೇ ತಪ್ಪ, ಸಂವಿಧಾನ ಕಾನೂನು ಲೆಕ್ಕಕ್ಕೆ ಇಲ್ವಾ? ಅವ್ರ ಕೈಲಿ ಕಟ್ಟಿಗೆ ಇದ್ದು ಸರ್. ಆಟೋಮೆಟಿಕ್ ಬಂದು ಮೈ ಮೇಲೆ ಬಂದು ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಸರ್. ಮುಖಕ್ಕೆ ಎಲ್ಲ ಹೊಡೆದ್ರು ಸರ್. ಎಲ್ಲ ಗಾಯಗಳಾಗಿವೆ. ಒಂಥರ ತಾಲಿಬಾನಿ ಪ್ರವೃತ್ತಿ ಇದು, ಸೊಕ್ಕಿನ ಪ್ರವೃತ್ತಿ ಇದು. ಇದಕ್ಕೆ ಐ ಸಪೋರ್ಟ್ ನ್ಯೂಸ್ 18 ಕನ್ನಡ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ನಾವೀಗ ಚಾಲು ಮಾಡಲಿದ್ದೇವೆ. ಸುದ್ದಿ ತೋರಿಸೋದು ತಪ್ಪ. ಪಠ್ಯ ಪುಸ್ತಕ ಪರಿಷ್ಕರಣೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆಯಾ? ರೋಹಿತ್ ಚಕ್ರತೀರ್ಥ ಅಂಡ್ ಟೀಮ್ ಬಗ್ಗೆ ಜನಾಕ್ರೋಶ ಉಂಟಾಗಿರೋದು ಯಾಕೆ? ಸಮಿತಿ ವಿಸರ್ಜನೆ ಆದಂತೆ ಹೊಸ ಪಠ್ಯವೂ ವಿಸರ್ಜನೆಯಾಗತ್ತಾ? ಜನ ವಿರೋಧ ಪಕ್ಷಗಳ ಹೋರಾಟಕ್ಕೆ ಸರ್ಕಾರ ಮಣಿಯತ್ತಾ? ಈ ಬಾರಿ ಹಳೆ ಪುಸ್ತಕಗಳೇ ಮಕ್ಕಳ ಕೈ ಸೇರತ್ತಾ? ಈ ಎಲ್ಲಾ ವಿಷಯಗಳ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪಠ್ಯ ಪುಸ್ತಕ ಪರಿಷ್ಕರಣೆಯಿಂದ ಸರ್ಕಾರಕ್ಕೆ ಮುಜುಗರ. ಒತ್ತಡಕ್ಕೆ ಮಣಿದು ಪುಸ್ತಕ ವಾಪಸ್ ಪಡೆಯುತ್ತಾ ಸರ್ಕಾರ. ಈ ಬಾರಿ ಹಳೆಯ ಪುಸ್ತಕಗಳೇ ಮಕ್ಕಳ ಕೈ ಸೇರುತ್ತಾ?
ಸದ್ಯ ರಾಜ್ಯದಲ್ಲಿ ಪಠ್ಯ ಪುಸ್ತಕ ಫೈಟ್ ಯಾವ ರೀತಿ ನಡೀತಾ ಇದೆ ಅಂದ್ರೆ ಹಲವು ಸಂದರ್ಭಗಳಲ್ಲಿ ಸರ್ಕಾರ ಈ ಕೆಲಸ ನಮಗೆ ಬೇಕಿತ್ತಾ ಅಂತ ಯೋಚಿಸುವಂತೆ ಆಗಿದೆ. ಆ ಮಟ್ಟಿಗೆ ಇದು ಪ್ರತಿದಿನ ವಿವಾದಗಳನ್ನ ಹುಟ್ಟು ಹಾಕುತ್ತಲೇ ಇದೆ. ಈಗಾಗಲೇ ಹಲವು ವಿಚಾರಗಳಲ್ಲಿ ಸಮಜಾಯಿಷಿ ಕೊಟ್ಟಿದ್ರೂ ಸಹ ಸರ್ಕಾರಕ್ಕೆ ಸಂಕಷ್ಟ ತಪ್ಪುತ್ತಿಲ್ಲ. ಪರಿಷ್ಕರಣಾ ಸಮಿತಿ ಮಾಡಿದ ಕೆಲಸಕ್ಕೆ ಸಚಿವರು ಸ್ವಾಮೀಜಿಗಳ ಬಳಿ ದೌಡಾಯಿಸಿ ವಿವರಣೆ ಕೊಡುವಂತೆ ಆಗಿದೆ. ಕುವೆಂಪು ಬಗ್ಗೆ ಸಮಜಾಯಿಷಿ ಕೊಟ್ಟು ಬಸವಣ್ಣನವರ ಬಗ್ಗೆ ಆದ ತಪ್ಪನ್ನ ಸರಿಪಡಿಸೋದಾಗಿ ಸರ್ಕಾರ ಹೇಳಿದೆ. ಇವೆಲ್ಲ ನಡೀತಾ ಇದ್ದಾಗಲೇ ಈಗ ಹೊಸದಾಗಿ ಅಂಬೇಡ್ಕರ್ ವಿವಾದ ಹುಟ್ಟುಕೊಂಡಿದೆ. ಇದರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಸೀರಿಯಸ್ ಆಗಿದ್ದು ದಲಿತ ಸಂಘಟನೆಗಳು ಹೋರಾಟದ ಎಚ್ಚರಿಕೆ ಕೊಟ್ಟಿವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ವಿಚಾರ ಸಹ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಟೆನ್ಷನ್ ಕೊಡಬಹುದು. ಈ ಎಲ್ಲದರ ನಡುವೆ ಮಕ್ಕಳಿಗೆ ಪುಸ್ತಕ ಕೈ ಸೇರೋದು ಯಾವಾಗ ಅನ್ನೋ ಪ್ರಶ್ನೆ ಶುರುವಾಗಿದೆ. ಕೊರೋನಾ ಲಾಕ್ಡೌನ್ಗಳ ನಡುವೆ 2 ವರ್ಷ ಮಕ್ಕಳು ಸರಿಯಾಗಿ ಶಾಲೆಗೆ ಹೋಗಿಲ್ಲ. ಕಲಿತದ್ದು ಅಷ್ಟಕ್ಕಷ್ಟೇ. ಈಗ ಇನ್ನೇನು ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲಿ ಪಠ್ಯ ಪುಸ್ತಕ ವಿವಾದ ಜೋರಾಗಿದೆ. ಈಗಾಗಲೇ ಶಾಲೆಗಳು ಆರಂಭವಾಗಿ 2 ವಾರಗಳೇ ಕಳೆದಿವೆ. ಆದರೆ ಮಕ್ಕಳು ಯಾವ ಪಠ್ಯವನ್ನ ಓದಬೇಕು ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ. ಅಲ್ಲದೆ ಪುಸ್ತಕಗಳೇ ಇನ್ನೂ ಮಕ್ಕಳ ಕೈ ಸೇರಿಲ್ಲ. ಎಲ್ಲಾ ವಿವಾದಗಳನ್ನ ಬಗೆಹರಿಸಿ ಮಕ್ಕಳಿಗೆ ಪುಸ್ತಕ ಹಂಚೋಣ ಅನ್ನೋಷ್ಟರಲ್ಲಿ ಒಂದಲ್ಲ ಒಂದು ವಿವಾದ ಶುರುವಾಗ್ತಿದೆ. ಹಾಗಾಗಿ ಸರ್ಕಾರ ಪರಿಷ್ಕರಣೆ ಆದ ಪುಸ್ತಕಗಳನ್ನ ಹಂಚುತ್ತಾ ಅಥವಾ ಹೋರಾಟಕ್ಕೆ ಮಣಿದು ಹಳೆಯ ಪುಸ್ತಕಗಳನ್ನೇ ಕೊಡುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ವಿಳಂಬ ಆಗಿರೋದ್ರಿಂದ ಮಕ್ಕಳ ಕಲಿಕೆಗೆ ತೊಂದರೆ ಆಗದಂತೆ ಆದಷ್ಟು ಬೇಗ ಪುಸ್ತಕಗಳನ್ನ ಹಂಚಿಕೆ ಮಾಡಬೇಕಿದೆ. ಆದರೆ ವಿವಾದಗಳು ಮಾತ್ರ ಇನ್ನೂ ಬಗೆಹರಿದಿಲ್ಲ. ಇತ್ತ ಕಡೆ ವಿರೋಧ ಪಕ್ಷಗಳು ಹಳೆ ಪುಸ್ತಕಗಳನ್ನ ಹಂಚಬೇಕು ಅಂತ ಒತ್ತಾಯ ಮಾಡ್ತಿವೆ. ಹಾಗಾಗಿ ಸರ್ಕಾರದ ನಡೆ ಏನು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ರೋಹಿತ್ ಚಕ್ರತೀರ್ಥ ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿಗೆ ಆಯ್ಕೆಯಾಗುವ ಮುನ್ನ ಕಾಂಗ್ರೆಸ್ ಮತ್ತು ಎಡಪಂಥೀಯರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಆರೋಪಗಳನ್ನ ಮಾಡಿ ನಿಂದಿಸಿದ್ರು. ಅದು ಸಹ ಆತನಿಗೆ ಮುಳುವಾಗಿದೆ. ಕಾಂಗ್ರೆಸ್ ಮುಗಿಬೀಳಲು ಅದು ಒಂದು ಕಾರಣ ಅಂತ ಹೇಳಲಾಗ್ತಿದೆ. ಈಗಾಗಲೇ ನಾಡಗೀತೆ ತಿರುಚಿದ ಆರೋಪ ರೋಹಿತ್ ಮೇಲೆ ಬಿದ್ದಿದೆ. ಆದರೆ ಅದು ಯಾರೋ ಮಾಡಿದ್ದು, ನಾನು ಅದನ್ನ ಶೇರ್ ಮಾಡಿದ್ದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಸರ್ಕಾರವೇ ಈ ಸಮಿತಿಯನ್ನ ರಚನೆ ಮಾಡಿರೋದ್ರಿಂದ ಈಗ ಸಮರ್ಥಿಸಿಕೊಳ್ಳುವ ಕೆಲಸವು ಸರ್ಕಾರದ ಹೆಗಲಿಗೆ ಬಿದ್ದಿದೆ. ಆದರೆ ದಿನದಿಂದ ದಿನಕ್ಕೆ ವಿವಾದ ದೊಡ್ಡದಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಸಹ ಯೋಚನೆ ಮಾಡಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಈಗಾಗಲೇ ರಾಜ್ಯದ ಹಿರಿಯ ಸಾಹಿತಿಗಳು ಮತ್ತು ಹಲವು ಸ್ವಾಮೀಜಿಗಳು ರೋಹಿತ್ ಸಮಿತಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆದ್ದರಿಂದ ಮತ್ತಷ್ಟು ಸಮಸ್ಯೆ ಶುರುವಾಗುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗಾಗಲೇ ಬಸವಣ್ಣನವರ ವಿಚಾರದಲ್ಲಿ ಆದಂತಹ ತಪ್ಪನ್ನ ಸರಿಪಡಿಸ್ತೇವೆ ಅಂತ ಸಿಎಂ ಒಪ್ಕೊಂಡಿದ್ದಾರೆ. ಆದರೆ ಕೆಲಸ ನಡೆಯುತ್ತಿರುವಾಗಲೇ ಈಗ ಅಂಬೇಡ್ಕರ್ ವಿಚಾರ ಮುನ್ನೆಲೆಗೆ ಬಂದಿದೆ. ಆದರೆ ಬಿಜೆಪಿ ನಾಯಕರು ಅಂಬೇಡ್ಕರ್ ವಿಚಾರದಲ್ಲಿ ಆದ ತಪ್ಪನ್ನ ಸಮರ್ಥಿಸಿಕೊಳ್ಳಲು ಪ್ರಯತ್ನ ಮಾಡಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ಅಂಬೇಡ್ಕರ್ಗೆ ಅಗೌರವ ಆಗುವ ರೀತಿ ಏನೂ ಮಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಪಠ್ಯ ಪುಸ್ತಕ ಸಮಿತಿ ವಿರುದ್ಧ ಹರಿಹಾಯ್ದಿದ್ದು ರಾಜ್ಯದ ಎಲ್ಲಾ ಸ್ವಾಮೀಜಿಗಳು ಸಾಹಿತಿಗಳು ಈ ವಿಚಾರದಲ್ಲಿ ಮುಂದೆ ಬರಬೇಕು, ಪಠ್ಯ ಪುಸ್ತಕ ವಾಪಸ್ ಪಡಿಬೇಕು ಅಂತ ಹೋರಾಟ ಮಾಡಬೇಕು ಅಂತ ಆಹ್ವಾನಿಸಿದೆ. ಸದ್ಯ ಈ ಗಲಾಟೆ ಹೀಗೆ ಮುಂದುವರೆದ್ರೆ ಮಕ್ಕಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಪಠ್ಯ ಪುಸ್ತಕ ವಿವಾದ ಹಲವು ತಿರುವುಗಳನ್ನ ಪಡೆದುಕೊಂಡು ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಏನಾದರೂ ಮಾಡಿ ಈ ವಿಚಾರದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಕಾಂಗ್ರೆಸ್ ತೀರ್ಮಾನಿಸಿದ್ರೆ ಯಾವುದೇ ಕಾರಣಕ್ಕೂ ಸೋಲು ಒಪ್ಪಿಕೊಳ್ಳಬಾರದು ಅಂತ ಬಿಜೆಪಿ ಹಠಕ್ಕೆ ಬಿದ್ದಿದೆ. ಈಗಾಗಲೇ ಹೆಡ್ಗೇವಾರ್ ಪಠ್ಯವನ್ನ ಕೈಬಿಡಲ್ಲ ಅಂತ ಸರ್ಕಾರದ ಎಲ್ಲಾ ಸಚಿವರು ಕಡಾಖಂಡಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಬಸವಣ್ಣ, ಕುವೆಂಪು, ಅಂಬೇಡ್ಕರ್ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರೋದು ಸರ್ಕಾರವನ್ನ ಸಮಸ್ಯೆಗೆ ಸಿಲುಕುವಂತೆ ಮಾಡಿದೆ. ಈ ರಾಜಕೀಯ ಆಟಕ್ಕೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಮಕ್ಕಳ ಭವಿಷ್ಯ ಡೋಲಾಯಮಾನವಾಗಿದೆ. ಶಾಲೆ ಆರಂಭವಾಗಿ 2 ವಾರ ಆದ್ರೂ ಪುಸ್ತಕ ಸಿಗದೆ ಮಕ್ಕಳು ಕಾಲ ಕಳೆಯುವಂತೆ ಆಗಿದೆ. ಇತ್ತ ಪೋಷಕರು ಹೊಸದೋ ಹಳೇದೋ ಯಾವುದಾದ್ರೂ ಒಂದು ಮೊದಲು ಪುಸ್ತಕ ಕೊಡಿ ಅಂತ ಹೇಳುವಂತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯದಲ್ಲಿ ಪಠ್ಯಪುಸ್ತಕ ಫೈಟ್ ಯಾವೆಲ್ಲ ರೂಪಗಳನ್ನ ಪಡ್ಕೊಂಡಿದೆ ಅಂತ. ಈಗ ಸರ್ಕಾರ ಹೊಸ ಪಠ್ಯಕ್ಕೆ ಸೈ ಅನ್ನತ್ತಾ ಅಥವಾ ಹಳೆ ಪುಸ್ತಕಕ್ಕೆ ಜೈ ಅನ್ನತ್ತಾ ಅನ್ನೋದನ್ನ ಕಾದು ನೋಡಬೇಕು.
ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.